ಶ್ರೀಮದ್ ಭಗವದ್ಗೀತೆಯ ಶ್ರೀ ಕೃಷ್ಣಾರ್ಜುನ ಸಂವಾದದ ರಚನಾ ತರಗತಿಗೆ 25ನೇ ತರಗತಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರ್ತಾ, ಗಾಡ್ ಟಾಕ್ಸ್ ವಿತ್ ಅರ್ಜುನ ಇಂಗ್ಲಿಷ್ ಪುಸ್ತಕದಲ್ಲಿ ಪುಟದ ಸಂಖ್ಯೆ 74ರಿಂದ ನಾವು ನೋಡ್ತಾ ಹೋಗೋಣ. ದೃಷ್ಟಕೇತು. ನೆನ್ನೆಯ ತರಗತಿಯಲ್ಲಿ ನಾವು ಅಷ್ಟಾಂಗ ಯೋಗಗಳು, ಪತಂಜಲಿಯ ಯೋಗದ 8 ಪಟ್ಟು ಮಾರ್ಗ, 8 ಪಟ್ಟು ಅಂದ್ರೆ 8 ರೀತಿಯ ಮಾರ್ಗಗಳು ಯಾವ್ಯಾವು ಅನ್ನೋದನ್ನ ನಾವು ನೋಡಿದ್ವಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ. ಸೊ ಇವುಗಳನ್ನ ಹೇಗೆ ಗುರೂಜಿಯವರು ಹೇಗೆ ನಾವು ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತಾರೆ. ದುಷ್ಟಕೇತು ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವ ಪುರುಜಿತ್ ಕುಂತಿಭೋಜಶ್ಚ ಶೈಭ್ಯಶ್ಚ ನರಪುಂಗವಃ ಯುಧಾನಮನಶ್ಚ ವಿಕ್ರಾಂತ ಉತ್ತಮೌಜಶ್ಚ ವೀರ್ಯವ ಸೌಭದ್ರೋ ದ್ರೌಪದೇಯಶ್ಚ ಸರ್ವ ಏವ ಮಹಾರಥಃ. ಸೊ ಇಷ್ಟರ ಬಗ್ಗೆನೂ ನಾವು ನೋಡೋಣ ಇವತ್ತು. ದುಷ್ಟಕೇತು ಅಂದ್ರೆ ಮಾನಸಿಕ ಪ್ರತಿರೋಧದ ಶಕ್ತಿ. ಸಂಸ್ಕೃತ ಮೂಲವಾದ ದೃಶ್ನಲ್ಲಿ ಧೈರ್ಯಶಾಲಿ ಮತ್ತೆ ಧೈರ್ಯಶಾಲಿಯಾಗಿರುವುದು, ಆಕ್ರಮಣ ಮಾಡಲು ಧೈರ್ಯ ಮಾಡುವುದು ಎಂಬ ಅರ್ಥಗಳಿವೆ. ಕೇತು ಎಂದರೆ ಮುಖ್ಯಸ್ಥ ಅಥವಾ ನಾಯಕ, ಪ್ರಕಾಶಮಾನತೆ, ಸ್ಪಷ್ಟತೆ, ಬುದ್ಧಿಶಕ್ತಿ, ತೀರ್ಪು, ಇವೆಲ್ಲ ಅರ್ಥಗಳನ್ನ ಕೊಡುತ್ತೆ. ಇನ್ನು ರೂಪಕ ಉತ್ಪನ್ನವನ್ನು ನಾವು ನೋಡಿದ್ರೆ, ಏನ ಕೇತವಾಹ ಅಪದಾಹ ದೃಶ್ಯತೆ ಅನೇನ ಇತಿ. ಅಂದ್ರೆ ಏನ ಕೇತವಾಹ ಅಪದಾಹ ದೃಶ್ಯತೆ ಅಂದ್ರೆ ತನಿಖೆಯ ಬುದ್ಧಿಯಿಂದ ಕಷ್ಟಗಳನ್ನ ಮೀರಿಸುವವನು ದುಷ್ಟಕೇತು. ತನ್ನ ಶಕ್ತಿಯನ್ನು ನಿರ್ದೇಶಿಸುವ ವಸ್ತುವು ಅವನ ಹೆಸರಿನಲ್ಲಿಯೂ ಕಂಡು ಬರ್ತದೆ ಅನ್ನೋ ಅರ್ಥ. ದಿಟ್ಟ ಮತ್ತು ಧೈರ್ಯಶಾಲಿ ಎಂಬ ಅರ್ಥದ ಜೊತೆಗೆ ದೃಷ್ಟ ಎಂದರೆ ವಿಚಾರವಂತ ಎಂದರ್ಥ. ದುಷ್ಟಕೇತು ಎಂದರೆ ಧೈರ್ಯದಿಂದ ಆಕ್ರಮಣ ಮಾಡಲು ಸರಿಯಾದ ತೀರ್ಮಾನವನ್ನು ಹೊಂದಿರುವ ಭಕ್ತನ ಒಳಗಿನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ದೃಷ್ಟ ಅಂದರೆ ವಿಚಾರವಂತ ಎಂದರ್ಥ. ಧೈರ್ಯದಿಂದ ಆಕ್ರಮಣ ಮಾಡಲು ಸರಿಯಾದ ತೀರ್ಮಾನವನ್ನು ಹೊಂದಿರುವ ಭಕ್ತನ ಒಳಗಿನ ಶಕ್ತಿಯನ್ನ ಪ್ರತಿನಿಧಿಸುತ್ತದೆ. ಅನೈತಿಕ ನಡವಳಿಕೆಯ ಕಡೆಗೆ ದುಷ್ಟ ಪ್ರವೃತ್ತಿಯನ್ನು ವಿರೋಧಿಸುವ ಮಾನಸಿಕ ಶಕ್ತಿ. ಹೀಗೆ ಇದು ಪತಂಜಲಿಯ ಯಮ ಅಂದ್ರೆ ನೈತಿಕ ನಡವಳಿಕೆಯನ್ನ ಪ್ರತಿನಿಧಿಸುತ್ತದೆ. 8 ರೀತಿಯ ಮಾರ್ಗದ ಈ ಮೊದಲ ಹೆಜ್ಜೆಯು ನೀನು ಮಾಡಬಾರದು ಎಂಬುದನ್ನು ಇತರರಿಗೆ ಹಾನಿ ಮಾಡುವುದರಿಂದ ದೂರವಿರುವುದು, ಸುಳ್ಳು, ಕಳ್ಳತನ, ಅಸಂಯಮ ಮತ್ತು ದುರಾಸೆಯನ್ನು ಗಮನಿಸುವುದರ ಮೂಲಕ ಪೂರೈಸಲಾಗುತ್ತದೆ. ಸೊ 5 ರೀತಿಯ ಯಮಗಳಿದೆ, 5 ರೀತಿಯ ನಿಯಮಗಳಿದೆ. ಅದರಲ್ಲಿ ಸುಳ್ಳು, ಕಳ್ಳತನ, ಅಸಂಯಮ ಮತ್ತು ದುರಾಸೆಯನ್ನ ಗಮನಿಸುವುದರ ಮೂಲಕ ಪೂರೈಸಲಾಗ್ತದೆ. ಸೊ ಅವುಗಳ ಅರ್ಥದ ಪೂರ್ಣ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ, ಈ ವಿಧಿಗಳು ಸಂಪೂರ್ಣ ನೈತಿಕ ನಡವಳಿಕೆಯನ್ನ ಅಳವಡಿಸಿಕೊಳ್ಳುತ್ತವೆ. ಅಂದ್ರೆ ಯಾವುದನ್ನ ಮಾಡಬಾರದು ಅನ್ನುವುದನ್ನ ತಿಳಿಸೋದಕ್ಕೆ ಯಮವನ್ನ ಪತಂಜಲಿ ಯೋಗ ಸೂತ್ರಗಳಲ್ಲಿ ಕೊಡಲಾಗಿದೆ. ಅವುಗಳ ಆಚರಣೆಯಿಂದ ಯೋಗಿಯು ಆತ್ಮ ಸಾಕ್ಷಾತ್ಕಾರದತ್ತ ತನ್ನ ಪ್ರಗತಿಯನ್ನು ತಡೆಯಬಹುದಾದ ಪ್ರಾಥಮಿಕ ಅಥವಾ ಮೂಲಭೂತ ತೊಂದರೆಗಳನ್ನು ತಪ್ಪಿಸುತ್ತಾನೆ. ಸೊ ಇವುಗಳ ಆಚರಣೆಯಿಂದ ಏನಾಗುತ್ತೆ, ಮುಂದಿನ ಹಂತಗಳಿಗೆ ಹೋಗೋದಕ್ಕೆ ಅತ್ಯಂತ ಸಹಕಾರಿಯಾಗಿರುವಂತ ಪ್ರಾಥಮಿಕವಾದ ಮೆಟ್ಟಿಲು. ಇವನ್ನ ಮೆಟ್ಟಿಲು ಅಂತಾನೂ ಕರೀತಾರೆ. ಯೋಗದ 8 ಮೆಟ್ಟಿಲುಗಳು ಅಂತ. ಇದು ಮೊದಲನೇ ಮೆಟ್ಟಿಲು. ಈ ಮೆಟ್ಟಿಲನ್ನೇ ನಾವು ದಾಟಲಿಲ್ಲ ಅಂತಂದ್ರೆ ಮುಂದಿನ ಮೆಟ್ಟಿಲು ಹೋಗ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಹಾಗಾಗಿ ಯಮಗಳನ್ನ ನಾವು ವರ್ಜಿಸಲೇಬೇಕು ಅನ್ನೋ ಪತಂಜಲಿಯದ ಮೊದಲನೆಯ ಹಂತ. ನೈತಿಕ ನಡವಳಿಕೆಯ ನಿಯಮಗಳನ್ನು ಮುರಿಯುವುದರಿಂದ ವರ್ತಮಾನದ ದುಃಖ ಮಾತ್ರವಲ್ಲ, ಭಕ್ತನನ್ನು ದುಃಖ ಮತ್ತು ಮಾರಣಾಂತಿಕ ಮಿತಿಗೆ ಬಂಧಿಸುವ ದೀರ್ಘಕಾಲೀನ ಕರ್ಮದ ಪರಿಣಾಮಗಳು ಉಂಟಾಗುತ್ತವೆ. ಅಂದ್ರೆ ಈ ವರ್ತಮಾನವನ್ನ ನಾವು ಸರಿ ಮಾಡಿಕೊಂಡ್ರೆ ವರ್ತಮಾನವೇ ಬಹುಮಾನ ಅಂತ ಹೇಳ್ತೀವಿ. ಸೊ ಹಾಗಾಗಿ ಹಿಂದಿನದನ್ನ ನಾವು ಅಳಿಸಿ ಹಾಕೋಕೆ ಮತ್ತೆ ನಾವು ತಪ್ಪು ಮಾಡಬಾರ್ದು. ಕ್ರಿಯಾಯೋಗದ ಅಧ್ಯಾಯದಲ್ಲೂ ಅದೇ ಹೇಳ್ತಾರೆ. ಒಂದು ತಪ್ಪನ್ನು ಮಾಡದ ಮತ್ತು 12 ವರ್ಷ ಸತತವಾಗಿ ಸಾಧನೆ ಮಾಡಿದ ಯೋಗಿ
ಆತ್ಮ ಸಾಕ್ಷಾತ್ಕಾರವನ್ನು ಪಡಿತಾರೆ ಅಂತ ನಮಗೆ ಅಲ್ಲಿ ಗುರೂಜಿಯವರು ಯೋಗಿ ಆತ್ಮಕಥೆಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಸೊ ಒಂದು ತಪ್ಪು ಮಾಡದ ಅಂದ್ರೆ ತಪ್ಪುಗಳೇನು, ಯಮಗಳಲ್ಲಿ ಮಾಡುವ ತಪ್ಪುಗಳನ್ನ ನಾವು ನಿರ್ಬಂಧಿಸಬೇಕು ಅನ್ನೋದು ಅಲ್ಲಿ ಅರ್ಥ. ಸೊ ಹಾಗಾಗಿ ಆ ಕರ್ಮಗಳನ್ನ ಮತ್ತೆ ನಾವು ದುಷ್ಟ ಕರ್ಮಗಳನ್ನ ಯೋಗ ಸೂತ್ರಗಳಿಂದ ಅಂದ್ರೆ ಕ್ರಿಯಾಯೋಗಗಳಿಂದ ನಾವು ಅಳಿಸಿ ಹಾಕೋದು ಒಂದು ಕಡೆ ಆದ್ರೆ ಮತ್ತೆ ಹೊಸ ತಪ್ಪುಗಳನ್ನ ಮಾಡದೇ ಇರೋದು ಅಷ್ಟೇ ಮುಖ್ಯ ಆಗುತ್ತೆ ಅನ್ನೋದಕ್ಕೆ ಯಮದ ಆಚರಣೆ ಅತ್ಯಗತ್ಯತೆಯನ್ನ ಇಲ್ಲಿ ಗುರೂಜಿಯವರು ಮತ್ತೆ ವಿವರಣೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಪತಂಜಲಿಯ ಸೂತ್ರವನ್ನು ಅಡಗಿಸಿ ಇಲ್ಲಿ ನಮಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಮಾನಸಿಕ ಪ್ರತಿರೋಧದ ಶಕ್ತಿಯಾದ ದೃಷ್ಟಕೇತು ಆಧ್ಯಾತ್ಮಿಕ ನಿಯಮಕ್ಕೆ ವಿರುದ್ಧವಾದ ನಡವಳಿಕೆಯಲ್ಲಿ ತೊಡಗಿಸಿಕೊಳ್ಳುವ ಬಯಕೆಗಳ ವಿರುದ್ಧ ಹೋರಾಡುತ್ತದೆ ಮತ್ತು ಇಂದಿನ ತಪ್ಪುಗಳ ಕರ್ಮ ಪರಿಣಾಮಗಳನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತದೆ. ಸೊ ಈ ವಿವರ ನಮಗೆ ಮತ್ತೆ ಮತ್ತೆ ಓದ್ಕೋಬೇಕಾಗಿರುವಂಥದ್ದು. ಮಾನಸಿಕ ಪ್ರತಿರೋಧದ ಶಕ್ತಿಯಾದ ದೃಷ್ಟಕೇತು ಆಧ್ಯಾತ್ಮಿಕ ನಿಯಮಕ್ಕೆ ವಿರುದ್ಧವಾದ ನಡವಳಿಕೆಯಲ್ಲಿ ತೊಡಗಿಸಿಕೊಳ್ಳುವ ಬಯಕೆಗಳ ವಿರುದ್ಧ ಹೋರಾಡುತ್ತದೆ, ಒಂದು ಹೋರಾಟದ ಮೇಲೆ. ಇನ್ನೊಂದು ಇಂದಿನ ತಪ್ಪುಗಳ ಕರ್ಮ ಪರಿಣಾಮಗಳನ್ನು, ಅಂದ್ರೆ ಇಂದಿನ ನಾವು ಎಷ್ಟು ಅನೇಕ ರೀತಿಯ ತಪ್ಪುಗಳು ಏನು ಮಾಡಿರ್ತೀವೋ ಆ ಕರ್ಮ ಪರಿಣಾಮಗಳನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಸಹಾಯ ಮಾಡುತ್ತದೆ. ಎರಡನೆಯದು ಅಂದರೆ ನಿಯಮ, ಇಲ್ಲಿ 8ನೆಯದು ಶೈವ್ಯ ಅಥವಾ ಮಾನಸಿಕ ಅನುಸರಣೆಯ ಶಕ್ತಿ. ಶೈವ್ಯ ಸಾಮಾನ್ಯವಾಗಿ ಶೈವ್ಯ ಎಂದು ಬರೆಯಲ್ಪಡುತ್ತದೆ. ಇದು ಶಿವನಿಗೆ ಸಂಬಂಧಿಸಿದೆ. ಈ ಪದವು ಸಂಸ್ಕೃತ ಮೂಲವಾದ ಶಿ ಇಂದ ಬಂದಿದೆ. ಎಲ್ಲವೂ ಯಾರಲ್ಲಿ ಅಡಗಿದೆ ಶಿವ ಎಂಬ ಅರ್ಥವೂ ಇದೆ. ಶಿ ಅಂದ್ರೆ ಎಲ್ಲವೂ ಯಾರಲ್ಲಿ ಅಡಗಿದೆ, ಶಿವ ಎಂಬ ಅರ್ಥವೂ ಸಹ ಇದೆ. ಶುಭಕರ, ದಯಾಳು, ಸಂತೋಷ, ಕಲ್ಯಾಣ ಅನ್ನುವುದು ಶಿವನ ಹೆಸರಿಗೆ ಸಂಬಂಧಿಸಿದಂತ ಇನ್ನಿತರ ಅರ್ಥಗಳು. ಹಾಗಾಗಿ ಶೈವ್ಯ ಪದದ ರೂಪಕ ಉತ್ಪನ್ನ ಏನಾಗುತ್ತದೆ, ಶಿವಂ ಮಂಗಳಂ ತತ್ಸಂಬಂಧಿ ಯಂ ಇತಿ ಮಂಗಲದಾಯಕಂ. ಶೈವ್ಯ ಪದದ ರೂಪಕ ಅರ್ಥ ಏನಾಗುತ್ತೆ, ಯಾವ ರೀತಿ ಉತ್ಪನ್ನ ಆಗುತ್ತೆ ಅಂದ್ರೆ ಶಿವಂ ಮಂಗಳಂ ತತ್ ಸಂಬಂಧಿ ಯಂ ಇತಿ ಮಂಗಲದಾಯಕಂ. ಅಂದ್ರೆ ಅದರ ಅರ್ಥ ಒಬ್ಬರ ಕಲ್ಯಾಣಕ್ಕೆ ಅನುಕೂಲಕರವಾದದ್ದನ್ನ ಅಥವಾ ಶುಭವಾದದ್ದನ್ನ ಅನುಸರಿಸುವವನು. ಒಬ್ಬರ ಕಲ್ಯಾಣಕ್ಕೆ ಅನುಕೂಲಕರವಾದದ್ದನ್ನು ಅಥವಾ ಶುಭವಾದದ್ದನ್ನು ಅನುಸರಿಸುವವನು. ಶೈವ್ಯ ಪತಂಜಲಿಯ ನಿಯಮ ಧಾರ್ಮಿಕ ಆಚರಣೆಗಳಿಗೆ ಅನುರೂಪವಾಗಿದೆ. ಇದು ನಿಯಮದ ಆಧ್ಯಾತ್ಮಿಕ ಸೂಚನೆಗಳನ್ನು ನೀನು ಮಾಡಬೇಕುಗಳನ್ನು ಅನುಸರಿಸುವ ಭಕ್ತನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ನಿಯಮ ಮಾಡಬಾರದನ್ನ ಸೂಚಿಸಿದರೆ ಯಮ ಮಾಡಲೇಬೇಕಾದ ವಿಷಯಗಳನ್ನ ಒತ್ತಿ ಹೇಳುವಂತ ಶಕ್ತಿಯನ್ನ ಪ್ರತಿನಿಧಿಸುತ್ತದೆ. ದೇಹ ಮತ್ತು ಮನಸ್ಸಿನ ಶುದ್ಧತೆ, ಎಲ್ಲ ಸಂದರ್ಭಗಳಲ್ಲಿಯೂ ತೃಪ್ತಿ, ಸ್ವಯಂ ಶಿಸ್ತು, ಸ್ವಯಂ ಅಧ್ಯಯನ ಅಂದ್ರೆ ಚಿಂತನೆ ಮತ್ತು ದೇವರಿಗೆ ಭಕ್ತಿ. ಸೊ ಈ 5 ವಿಷಯಗಳನ್ನ ಇದು ಪ್ರತಿನಿಧಿಸುತ್ತದೆ. ಮಾನಸಿಕ ಅಂಟಿಕೊಳ್ಳುವಿಕೆಯ ಶಕ್ತಿಯಾದ ಶೈವ್ಯ ಯೋಗಿಗೆ ದುಃಖ ಉತ್ಪಾದಿಸುವ ಮಾರ್ಗಗಳ ದಂಡುಗಳನ್ನು ಮತ್ತು ಇಂದಿನ ಕೆಟ್ಟ ಕರ್ಮದ ಪರಿಣಾಮಗಳನ್ನು ಸೋಲಿಸಲು ನಕಾರಾತ್ಮಕ ಆಧ್ಯಾತ್ಮಿಕ ಸ್ವಯಂ ಶಿಸ್ತಿನ ಸೈನ್ಯವನ್ನು ಒದಗಿಸುತ್ತದೆ. ಮಾನಸಿಕ ಅಂಟಿಕೊಳ್ಳುವಿಕೆಯ ಶಕ್ತಿಯಾದ ಶೈವ್ಯ ಯೋಗಿಗೆ ದುಃಖ ಉತ್ಪಾದಿಸುವ ಮಾರ್ಗಗಳ ದಂಡುಗಳನ್ನು ಮತ್ತು ಇಂದಿನ ಕೆಟ್ಟ ಕರ್ಮದ ಪರಿಣಾಮಗಳನ್ನು ಸೋಲಿಸಲು ಒಂದು ಸಕಾರಾತ್ಮಕ ಆಧ್ಯಾತ್ಮಿಕ ಸ್ವಯಂ ಶಿಸ್ತಿನ ಸೈನ್ಯವನ್ನ ಒದಗಿಸ್ತದೆ. ನಮಗೆ ಪಾಸಿಟಿವ್ ಆಗಿ ಒಂದು ಶಿಸ್ತನ್ನ ರೂಢಿಸ್ಕೊಡುತ್ತೆ. ಯಮ ನಿಯಮಗಳು ಯೋಗಿಯು ತನ್ನ ಆಧ್ಯಾತ್ಮಿಕ ಜೀವನವನ್ನು ನಿರ್ಮಿಸಲು ಪ್ರಾರಂಭಿಸುವ ಅಡಿಪಾಯವಾಗಿದೆ. ಅವು ದೇಹ ಮತ್ತು ಮನಸ್ಸನ್ನು ಪ್ರಕೃತಿಯ ದೈವಿಕ ನಿಯಮಗಳೊಂದಿಗೆ ಅಥವಾ ಸೃಷ್ಟಿಯೊಂದಿಗೆ ಸಮನ್ವಯಗೊಳಿಸುತ್ತವೆ. ಆಂತರಿಕ ಮತ್ತು ಬಾಹ್ಯ ಯೋಗಕ್ಷೇಮ, ಸಂತೋಷ ಮತ್ತು ಶಕ್ತಿಯನ್ನು ಉತ್ಪಾದಿಸುತ್ತವೆ. ಇದು ಭಕ್ತನನ್ನು ಆಳವಾದ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಆಕರ್ಷಿಸುತ್ತದೆ
ಮತ್ತು ಅವನ ಗುರು ನೀಡಿದ ಸಾಧನದ ಅಂದ್ರೆ ಆಧ್ಯಾತ್ಮಿಕ ಮಾರ್ಗ ಆಶೀರ್ವಾದಗಳಿಗೆ ಅವನನ್ನು ಗ್ರಹಿಸುವಂತೆ ಮಾಡುತ್ತದೆ. ಈ ಮಾತು ನಾವು ಮತ್ತೆ ಮತ್ತೆ ಓದ್ಕೋಬೇಕಾಗಿರೋದು. ಯಾಕೆ ಯಮನಿಯಮಗಳನ್ನ ಪಾಲಿಸ್ಬೇಕೇಬೇಕು ನಾವು ಅನ್ನೋದನ್ನ ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಅದನ್ನ ಮತ್ತೊಮ್ಮೆ ಓದ್ತೀನಿ ನಮ್ಮೆಲ್ಲರ ಅನುಕೂಲಕ್ಕೆ. ಯಮ ನಿಯಮಗಳು ಯೋಗಿಯು ತನ್ನ ಆಧ್ಯಾತ್ಮಿಕ ಜೀವನವನ್ನು ನಿರ್ಮಿಸಲು ಪ್ರಾರಂಭಿಸುವ ಅಡಿಪಾಯವಾಗಿದೆ. ಅವು ದೇಹ ಮತ್ತು ಮನಸ್ಸನ್ನು ಪ್ರಕೃತಿಯ ದೈವಿಕ ನಿಯಮಗಳೊಂದಿಗೆ ಅಥವಾ ಸೃಷ್ಟಿಯೊಂದಿಗೆ ಸಮನ್ವಯಗೊಳಿಸುತ್ತವೆ. ಅಂದ್ರೆ ಡಿವೈನ್ ಲಾ, ಡೆವಿಲ್ ಲಾ ಅಂತ ಲೆಸನ್ಸ್ ಅಲ್ಲಿ ಗುರುಜಿಯವರು ಅವಾಗ ಹೋಗಿ ಹೇಳ್ತಾರೆ ನಮಗೆ. ಸೊ ಹಾಗಾಗಿ ಇಲ್ಲಿ ಡಿವೈನ್ ಲಾ ಅಂತ ಹೇಳ್ತೀವಿ, ದೈವಿಕ ನಿಯಮ ಗಳಿಗೆ ಪರ ನಿಲ್ಲಬೇಕು ಅಂತಂದ್ರೆ ನಾವು ಈ ಯಮ ನಿಯಮಗಳನ್ನ ಪಾಲಿಸಲೇಬೇಕು. ಆವಾಗ ನಾವು ಸೃಷ್ಟಿಯೊಂದಿಗೆ ಅಂದ್ರೆ ದೈವಿಕ ನಿಯಮಗಳೊಂದಿಗೆ ನಾವು ಸಮನ್ವಯಗೊಳ್ತೀವಿ, ನಾವು ಟ್ಯೂನ್ ಆಗ್ತೀವಿ. ಆಂತರಿಕ ಮತ್ತು ಬಾಹ್ಯ ಯೋಗಕ್ಷೇಮ ಇದಕ್ಕೆ ಲಾಭ ಏನು ದೊರಕುತ್ತೆ. ಆಂತರಿಕ ಮತ್ತು ಬಾಹ್ಯ ಯೋಗಕ್ಷೇಮ ಸಂತೋಷ ಮತ್ತು ಶಕ್ತಿಯನ್ನು ಉತ್ಪಾದಿಸುತ್ತವೆ. ಇಷ್ಟೇ ಅಲ್ಲ, ಇದು ಭಕ್ತನನ್ನು ಆಳವಾದ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಆಕರ್ಷಿಸುತ್ತದೆ. ಸೊ ಹಂತ ಹಂತವಾಗಿ ಅವ್ರು ಹೇಳ್ತಾ ಹೋಗ್ತಿದ್ದಾರೆ ಏನೇನು ಲಾಭ ಆಗ್ತದೆ ಅಂತ. ಮತ್ತು ಅವನ ಗುರು ನೀಡಿದ ಸಾಧನದ ಆಶೀರ್ವಾದಗಳಿಗೆ ಅವನನ್ನು ಗ್ರಹಿಸುವಂತೆ ಮಾಡುತ್ತದೆ. ಈ ಅವರು ಗುರುಗಳ ಆಶೀರ್ವಾದ ಇಲ್ಲಿಂದನೇ ಶುರುವಾಗತ್ತೆ ಅನ್ನೋದು ನಮಗೆ ಗುರುಜಿಯವರು ಸ್ಪಷ್ಟಪಡಿಸಿದ್ದಾರೆ. ಸೊ ಹಾಗಾಗಿ ಹೆಚ್ಚು ಕಡಿಮೆ 5 ಅಂಶಗಳ ಲಾಭಗಳನ್ನ ಇಲ್ಲಿ ಅವರು ಪಟ್ಟಿ ಮಾಡಿದ್ದಾರೆ ಯಮ ನಿಯಮಗಳಲ್ಲಿ. ಮುಂದನೆಯದು 9ನೇ ಅಂಶ, ಸರಿಯಾದ ಭಂಗಿಯಲ್ಲಿ ನಿಮ್ಮನ್ನು ಇಟ್ಟುಕೊಳ್ಳುವುದು, ಆಸನ. ಸೊ ಅದನ್ನ ಕುಂತಿ ಭೋಜದಲ್ಲಿ ನಾವು ನೋಡುವುದು. ಭೋಜ ಎಂಬ ಪದವು ಸ್ವಾಧೀನಪಡಿಸಿಕೊಳ್ಳುವುದು, ಆಳುವುದು ಅನ್ನುವ ಅರ್ಥವನ್ನ ಹೊಂದಿರುವ ಭುಜದಿಂದ ಬಂದಿದೆ. ಕುಂತಿ ಭೋಜ ಅಂದ್ರೆ ಕುಂತಿಯ ದತ್ತು ತಂದೆ. ಕುಂತಿ ಭೋಜ ಅಂದ್ರೆ ಕುಂತಿಯ ದತ್ತು ತಂದೆ. ರೂಪಕ ಉತ್ಪನ್ನ ಹೇಗಾಗುತ್ತೆ? ದೈವಿಕ ಶಕ್ತಿಗಳನ್ನು ಆಹ್ವಾನಿಸಿ ಆಧ್ಯಾತ್ಮಿಕ ಶಕ್ತಿಯನ್ನು ತನ್ನತ್ತ ಬೆಂಬಲಿಸುವವನು ಅಂತ ಅರ್ಥ. ಸೆಳೆಯುವ ಕುಂತಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಕುಂತಿ ಪಾಂಡುವಿನ ಪತ್ನಿ ಮತ್ತು 3 ಹಿರಿಯ ಪಾಂಡವ ಸಹೋದರರಾದ ಯುಧಿಷ್ಠಿರ, ಭೀಮ ಇವರಿಗೆ ಮತ್ತೆ ಅರ್ಜುನನ ತಾಯಿ ಮತ್ತು ಅವರ ಮಲತಾಯಿ, 2 ಕಿರಿಯ ಸಹೋದರರು, ಅವಳಿ ಸಹೋದರರು ನಕುಲ ಮತ್ತು ಸಹದೇವ. ವಿಶ್ವ ಸೃಜನಶೀಲ ಶಕ್ತಿಗಳು ಆಹ್ವಾನಿಸುವ ಶಕ್ತಿಯನ್ನ ಹೊಂದಿದ್ಲು ಯಾರು? ಕುಂತಿ. ಮತ್ತು ಈ ಮೂಲಕ ಈ 5 ಗಂಡು ಮಕ್ಕಳು ಜನಿಸಿದರು. ರೂಪಕವಾಗಿ ಕುಂತಿ. ಕು ಅನ್ನುವ ಪದ ಕರೆ ಎಂಬುದು ತನ್ನ ಸಾಧನೆಯಲ್ಲಿ ಸೃಜನಶೀಲ ಜೀವಶಕ್ತಿಯ ಸಹಾಯವನ್ನು ಆಹ್ವಾನಿಸುವ ಉತ್ಕಟ ಭಕ್ತನ ಆಧ್ಯಾತ್ಮಿಕ ಶಕ್ತಿಯಾಗಿದೆ. ಸೊ ಕು ಅಂದ್ರೆ ಕರೆ ಅನ್ನುವ ಅರ್ಥವನ್ನು ತಗೊಂಡಿದ್ದಾರೆ. ಅಂದ್ರೆ ಸಾಧನಶೀಲ ಸೃಜನಶೀಲ ಜೀವಶಕ್ತಿಯ ಸಹಾಯವನ್ನ ಕರೆಯುವುದು, ಆಹ್ವಾನಿಸುವುದು ಉತ್ಕಟ ಭಕ್ತನ ಆಧ್ಯಾತ್ಮಿಕ ಶಕ್ತಿಯಾಗಿದೆ. ಕುಂತಿ ದೃಪದನಂತೆ ಪ್ರಪಂಚದ ಬಗ್ಗೆ ಭಕ್ತನ ನಿರಾಸಕ್ತಿ ಮತ್ತು ದೇವರ ಮೇಲಿನ ಹಂಬಲವನ್ನು ಪ್ರತಿನಿಧಿಸುತ್ತದೆ. ಇದು ಧ್ಯಾನದ ಸಮಯದಲ್ಲಿ ಹೊರಕ್ಕೆ ಹರಿಯುವ ಜೀವಶಕ್ತಿಯನ್ನು ಒಳಕ್ಕೆ ಕೇಂದ್ರೀಕರಿಸಲು ಹಿಮ್ಮುಖಗೊಳಿಸುತ್ತದೆ. ಜೀವಶಕ್ತಿ ಮತ್ತು ಪ್ರಜ್ಞೆಯು ಪಾಂಡುವಿಗೆ ಒಗ್ಗೂಡಿದಾಗ ಬುದ್ಧಿ ಅಂದ್ರೆ ತಾರತಮ್ಯ ಬುದ್ಧಿ, ಸೂಕ್ಷ್ಮ ಬೆನ್ನು ಮೂಳೆಯ ಕೇಂದ್ರಗಳಲ್ಲಿನ ತತ್ವಗಳು ಅಥವಾ ಅಂಶಗಳು ಸೂಕ್ಷ್ಮ ವಿಶ್ವಗರ್ಭ ಅಥವಾ ದೇಹದ ಕೇಂದ್ರಗಳಲ್ಲಿ ಸ್ಥೂಲ ವಿಶ್ವ ಅಥವಾ ಸಾರ್ವತ್ರಿಕ ಸೃಜನಶೀಲ ಶಕ್ತಿಗಳಿಂದ ಕಲ್ಪಿಸಲ್ಪಟ್ಟವು ಯೋಗಿಗೆ ಪ್ರಕಟವಾಗುತ್ತವೆ. ಅಂದರೆ ಕುಂತಿಯಿಂದ ಜನ್ಮ ನೀಡಲಾಗುತ್ತದೆ. ಅಂದ್ರೆ ಬೆನ್ನು ಮೂಳೆಯಲ್ಲಿ ಏನು ಕೇಂದ್ರಗಳಿದಾವೆ, ಚಕ್ರಗಳಿದಾವೆ, ಆ ಚಕ್ರಗಳಲ್ಲಿ ಏನು ಸ್ಥೂಲ ವಿಶ್ವ ಮತ್ತೆ ಸಾರ್ವತ್ರಿಕ ಸೃಜನಶೀಲ ಶಕ್ತಿಗಳಿಂದ ಕಲ್ಪಿಸಿಕೊಂಡಿರೋದು. ಹೇಗೆ ಕುಂತಿ 5 ಮಕ್ಕಳನ್ನ ಪಡೀತಾರೆ, ಹಾಗೆ 5 ಕುಂತಿಯಿಂದ ಜನ್ಮ ನೀಡಲಾಗ್ತದೆ ಅನ್ನೋದನ್ನ ಇಲ್ಲಿ ರೂಪಕವಾಗಿ ಸಮನ್ವಯ ಮಾಡಿಕೊಂಡಿದ್ದಾರೆ. ಕುಂತಿ ಭುಜವು ಪತಂಜಲಿಯ ಆಸನವನ್ನು ಪ್ರತಿನಿಧಿಸುತ್ತದೆ.
ಕುಂತಿ ಭೋಜವು ಪತಂಜಲಿಯ ಆಸನವನ್ನು ಪ್ರತಿನಿಧಿಸುತ್ತದೆ. 3ನೇ ಆಸನ ಅಷ್ಟಾಂಗ ಯೋಗದಲ್ಲಿ. ಇದು ದೇಹದ ಸಮತೋಲನ ಅಥವಾ ನಿಯಂತ್ರಣದಿಂದ ಪಡೆದ ಸಾಮರ್ಥ್ಯವಾಗಿದೆ. ಏಕೆಂದರೆ ಯೋಗಿಯ ಜೀವಶಕ್ತಿ ನಿಯಂತ್ರಣದ ಅಭ್ಯಾಸಕ್ಕೆ ಸರಿಯಾಗಿ ಭಂಗಿ ಅತ್ಯಗತ್ಯ. ಯೋಗಿಯ ಜೀವಶಕ್ತಿ ನಿಯಂತ್ರಣದ ಅಭ್ಯಾಸಕ್ಕೆ ಸರಿಯಾದ ಭಂಗಿ ಅತ್ಯಗತ್ಯ. ಕುಂತಿ ಭೋಜ ಕುಂತಿಯನ್ನು ದತ್ತು ತೆಗೆದುಕೊಂಡು ಬೆಳೆಸಿದಂತೆಯೇ ಪ್ರಾಣಾಯಾಮ ಅಥವಾ ಜೀವಶಕ್ತಿಯ ನಿಯಂತ್ರಣದ 8 ರೀತಿಯ ಮಾರ್ಗದಲ್ಲಿ ಆಸನದ ನಂತರದ ಹೆಜ್ಜೆ. ಅಭ್ಯಾಸಕ್ಕೆ ತಯಾರಿಯಲ್ಲಿ ದೈವಿಕ ಜೀವಶಕ್ತಿಯನ್ನು ಆಹ್ವಾನಿಸುವ ಸಾಮರ್ಥ್ಯವನ್ನು ಆಸನವು ಬೆಂಬಲಿಸುತ್ತದೆ. ಪತಂಜಲಿಯ ಆಸನ ಹೇಗೆ ಈ ಕುಂತಿ ಭೋಜ ಅನ್ನುವ ಪದದ ಅರ್ಥದೊಂದಿಗೆ ಹೇಗೆ ಸಮನ್ವಯ ಆಗುತ್ತೆ ಅನ್ನೋದನ್ನ ಇಲ್ಲಿ ಗುರುಜಿಯವರು ಈ ಇದರಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಯೋಗ ಧ್ಯಾನಕ್ಕೆ ಅಗತ್ಯವಾದ ಸರಿಯಾದ ಭಂಗಿಯನ್ನು ಆಸನವು ಸೂಚಿಸುತ್ತದೆ. ಕೆಲವು ವ್ಯತ್ಯಾಸಗಳು ವಿಕಸನಗೊಂಡಿದ್ದರೂ ಮೂಲಭೂತ ಅಂಶಗಳು ನೇರವಾದ ನೆಟ್ಟಗೆ ಇರುವ ಬೆನ್ನುಮೂಳೆ, ನೆಲಕ್ಕೆ ಸಮಾನಾಂತರವಾಗಿ ಇರುವ ಗಲ್ಲ, ಭುಜಗಳು ಹಿಂದೆ, ಎದೆ ಹೊರಗೆ, ಹೊಟ್ಟೆ ಒಳಗೆ ಮತ್ತು ಉಬ್ಬುಗಳ ನಡುವಿನ ಕುಟಸ್ಥ ಕೇಂದ್ರದಲ್ಲಿ ಕೇಂದ್ರೀಕರಿಸಿದ ಕಣ್ಣುಗಳನ್ನು ಹೊಂದಿರುವ ಸ್ಥಿರ ದೇಹ. ದೇಹವು ನಿಶ್ಚಲವಾಗಿರಬೇಕು ಮತ್ತು ಚಲನರಹಿತವಾಗಿರಬೇಕು. ಒತ್ತಡ ಅಥವಾ ಉದ್ವೇಗವಿಲ್ಲದೆ ಕರಗತವಾದಾಗ ಸರಿಯಾದ ಭಂಗಿ ಅಥವಾ ಆಸನವು ಪತಂಜಲಿ ವ್ಯಕ್ತಪಡಿಸಿದಂತೆ ಸ್ಥಿರ ಮತ್ತು ಆಹ್ಲಾದಕರವಾಗಿರುತ್ತದೆ. ಸ್ಥಿರಂ ಸುಖಮಾಸನಂ ಅಂತ ಪತಂಜಲಿ ಅವರು ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಸೊ ಅದನ್ನ ಗುರುಜಿಯವರು ಹೇಗೆ ಇರುತ್ತೆ ಅದರ ಒಂದು ಕೂತ್ಕೊಳ್ಳುವ ಭಂಗಿಯ ಒಂದು ಶೈಲಿ ಹೇಗಿರ್ಬೇಕು ಅನ್ನೋದನ್ನ ಈ ಕುಂತಿ ಭೋಜನಿಗೆ ಪದದ ಆಂತರಿಕ ಅರ್ಥವನ್ನು ಅಂದ್ರೆ ಸಂಸ್ಕೃತದ ಆಂತರಿಕ ಅರ್ಥವನ್ನ ಇಲ್ಲಿ ರೂಪಕವಾಗಿ ಬಳಸಿಕೊಂಡಿದ್ದಾರೆ. ದೈಹಿಕ ನಿಯಂತ್ರಣ ಮತ್ತು ಮಾನಸಿಕ ಮತ್ತು ದೈಹಿಕ ಶಾಂತತೆಯನ್ನು ನೀಡುತ್ತದೆ. ಯೋಗಿಗೆ ಅಗತ್ಯವಿದ್ದರೆ ಗಂಟೆಗಟ್ಟೆಗಳ ಕಾಲ ಧ್ಯಾನ ಮಾಡಲು ಅನುವು ಮಾಡಿಕೊಡುತ್ತದೆ. ಈ ಭಂಗಿ ಸರಿಯಾಗಿದ್ದರೆ ಗಂಟಾನುಗಟ್ಟಲೆ ಧ್ಯಾನ ಮಾಡೋದಕ್ಕೆ ಸಹಕಾರಿಯಾಗುವಂಥದ್ದು ಈ ಕುಂತಿ ಭೋಜ. ಸೊ ಹೀಗೆ ಗಂಟೆಗಟ್ಟಲೆ ನಾವು ಯಾವುದೇ ಆಯಾಸ ಮತ್ತು ಚಡಪಡಿಕೆ ಇಲ್ಲದೆ ಕುಳಿತುಕೊಳ್ಳೋಕೆ ಸಹಾಯಕ ಆಗುವಂತಹ ಒಂದು ಭಂಗಿ. ಹಾಗಾದರೆ ಜೀವಶಕ್ತಿ ನಿಯಂತ್ರಣಕ್ಕೆ ಆಸನ ಏಕೆ ಅತ್ಯಗತ್ಯ ಎಂಬುದು ಸ್ಪಷ್ಟವಾಗಿದೆ. ಇದು ದೇಹದ ಬೇಡಿಕೆಗಳ ಕಡೆಗೆ ಆಂತರಿಕ ವಿರಕ್ತಿಯನ್ನು ಮತ್ತು ಪ್ರಜ್ಞೆಯನ್ನು ಒಳಮುಖವಾಗಿ ಆಧ್ಯಾತ್ಮಿಕ ಲೋಕಕ್ಕೆ ತಿರುಗಿಸುವಲ್ಲಿ ಜೀವಶಕ್ತಿಗಳ ಸಹಾಯವನ್ನು ಆಹ್ವಾನಿಸಲು ಅಗತ್ಯವಾದ ಉತ್ಕಟ ಶಕ್ತಿಯನ್ನು ಬೆಂಬಲಿಸುತ್ತದೆ. ಭಂಗಿ ಎಷ್ಟು ಇಂಪಾರ್ಟೆಂಟು ಅಂದರೆ ನಮಗೆ ಆಧ್ಯಾತ್ಮಿಕ ಶಕ್ತಿಯ ಒಂದು ಪ್ರವಾಹ ನಮಗೆ ಆಹ್ವಾನಿಸೋದಕ್ಕೆ, ಆ ಪ್ರಜ್ಞೆಯನ್ನು ಒಳಮುಖವಾಗಿ ಆಧ್ಯಾತ್ಮಿಕ ಲೋಕಕ್ಕೆ ತಿರುಗಿಸೋದಕ್ಕೆ ಅತ್ಯಂತ ಸಹಕಾರಿಯಾಗಿರುವಂಥದ್ದು ಈ ಭಂಗಿ ಅನ್ನೋದನ್ನ ಗುರೂಜಿಯವರು ಒತ್ತಿ ಹೇಳಿದ್ದಾರೆ. ಸೊ ಭಂಗಿಯನ್ನು ನಾವು ಲಘುವಾಗಿ ತಗೊಳ್ಳೋಂಗಿಲ್ಲ. ಸರಿಯಾಗಿ ಕೂತ್ಕೊಳ್ಳೋದು ನಮಗೆ ಬಹಳ ಮುಖ್ಯ ಆಗಿರುವಂಥದ್ದು. ಕುಂತಿ ಭೋಜ ಅಂದರೆ ಬಲಭಂಗಿಯು ಸೋಮಾರಿತನ, ಚಡಪಡಿಕೆ ಮತ್ತು ಮಾಂಸಾಹಾರದ ಬಾಂಧವ್ಯದ ಕಡೆಗೆ ದೇಹಕ್ಕೆ ಸಂಬಂಧಿಸಿದ ಪ್ರವೃತ್ತಿಗಳ ವಿರುದ್ಧ ಹೋರಾಡಲು ಅಗತ್ಯವಾದ ದೈಹಿಕ ಮತ್ತು ಮಾನಸಿಕ ಶಾಂತಿಯನ್ನು ಒದಗಿಸುತ್ತದೆ. ಈ ಭಂಗಿಯಿಂದ ನಮಗೆ ಆಲಸ್ಯ, ರೆಸ್ಟ್ಲೆಸ್ ಆಗಿ ಚಡಪಡಿಕೆ ಇರುವಂಥದ್ದು ಅಥವಾ ಮಾಂಸಾಹಾರವನ್ನ ಸೇವಿಸಬೇಕು ಅನ್ನೋ ಒಂದು ಇಂಟಿಮೆಸಿ, ಅವರಿಗೆ ಬಾಂಧವ್ಯ, ಅಂಥದ್ದು ಪ್ರವೃತ್ತಿಗಳನ್ನ ಇದು ಹೋರಾಡೋದಕ್ಕೆ ಸಹಕಾರಿಯಾಗುವಂಥದ್ದು ಮತ್ತೆ ಕಡೆಗೆ ದೈಹಿಕ ಮತ್ತು ಮಾನಸಿಕ ಶಾಂತಿಯನ್ನ ಒದಗಿಸುವಂಥದ್ದು ಈ ಕುಂತಿ ಭೋಜ. ನೆಕ್ಸ್ಟ್ ಕುಂತಿ ಭೋಜ ಆದ್ಮೇಲೆ ಶೈಬ್ಯಶ್ಚ ನರಪುಂಗವ ಯುಧಾಮ್ನೆಶ್ಚ ಅಂತಿದೆ. ಯುಧಾಮ್ನೆ ಅಂತಂದ್ರೆ ಜೀವಶಕ್ತಿ ನಿಯಂತ್ರಣ, ಪ್ರಾಣಾಯಾಮ. ಸೊ ಯುದ್ಧ ಅಂದ್ರೆ ಹೋರಾಟ ಮಾಡಲು ಮತ್ತು ಮನ್ಯು ಅಂದರೆ ಉನ್ನತ ಉತ್ಸಾಹ ಅಥವಾ ಉತ್ಸಾಹದಿಂದ. ಯುಧಾಮ್ನ್ಯು ಎಂದರೆ ಮಹಾ ಉತ್ಸಾಹ ಮತ್ತು ದೃಢ ನಿಶ್ಚಯದಿಂದ ಹೋರಾಡುವವನು ಅನ್ನುವ ಅರ್ಥ. ಯುಧಾಮ್ನ್ಯು ಅಂದ್ರೆ ಮಹಾ ಉತ್ಸಾಹ ಮತ್ತು ದೃಢ ನಿಶ್ಚಯದಿಂದ ಹೋರಾಡುವವನು ಅನ್ನುವ ಅರ್ಥವನ್ನು ತಗೊಂಡಿದ್ದಾರೆ.
ಅದರ ರೂಪಕ ಉತ್ಪನ್ನ ಯುದ್ಧಂ ಚೈತನ್ಯ ಪ್ರಕಾಶಿತಂ ಇವ ಮನ್ಯು ಕ್ರಿಯಾ ಯಸ್ಯ ಸಹ ಅನ್ನುವ ಅರ್ಥವನ್ನು ತಗೊಂಡಿದೆ. ಅಂದ್ರೆ ದೈವಿಕ ಪ್ರಜ್ಞೆಯನ್ನ ವ್ಯಕ್ತಪಡಿಸಲು ಹೋರಾಡುವುದೇ ಮುಖ್ಯ ಕ್ರಿಯೆ. ದೈವಿಕ ಪ್ರಜ್ಞೆಯನ್ನು ವ್ಯಕ್ತಪಡಿಸಲು ಹೋರಾಡುವುದೇ ಮುಖ್ಯ ಕ್ರಿಯೆ. ಜೀವಶಕ್ತಿಯ ವಸ್ತು ಮತ್ತು ಆತ್ಮದ ನಡುವಿನ ಕೊಂಡಿಯಾಗಿದೆ. ಹೊರಕ್ಕೆ ಹರಿಯುವುದರಿಂದ ಅದು ಇಂದ್ರಿಯಗಳ ಆಕರ್ಷಕ ಜಗತ್ತನ್ನು ಬಹಿರಂಗಪಡಿಸುತ್ತದೆ. ಒಳಮುಖವಾಗಿ ತಿರುಗಿದರೆ ಅದು ಪ್ರಜ್ಞೆಯನ್ನು ದೇವರ ಶಾಶ್ವತ ತೃಪ್ತಿಕರ ಆನಂದಕ್ಕೆ ಎಳೆಯುತ್ತದೆ. ಧ್ಯಾನಸ್ಥ ಭಕ್ತನು ಈ ಎರಡು ಲೋಕಗಳ ನಡುವೆ ಕುಳಿತು ದೇವರ ರಾಜ್ಯವನ್ನು ಪ್ರವೇಶಿಸಲು ಶ್ರಮಿಸುತ್ತಾನೆ. ಆದರೆ ಇಂದ್ರಿಯಗಳೊಂದಿಗೆ ಹೋರಾಡುವಲ್ಲಿ ನಿರತನಾಗಿರುತ್ತಾನೆ. ಪ್ರಾಣಾಯಾಮದ ವೈಜ್ಞಾನಿಕ ತಂತ್ರದ ಸಹಾಯದಿಂದ ಯೋಗಿಯು ಅಂತಿಮವಾಗಿ ಉಸಿರಾಟ, ಹೃದಯ ಮತ್ತು ಇಂದ್ರಿಯಗಳಿಂದ ಸೆರೆ ಹಿಡಿಯಲ್ಪಟ್ಟ ಜೀವ ಪ್ರವಾಹಗಳ ಕ್ರಿಯೆಯಲ್ಲಿ ತನ್ನ ಪ್ರಜ್ಞೆಯನ್ನು ಬಾಯಗೊಳಿಸದ ಹೊರಕ್ಕೆ ಹರಿಯುವ ಜೀವಶಕ್ತಿಯನ್ನು ಹಿಮ್ಮೆಟ್ಟಿಸುವಲ್ಲಿ ವಿಜಯಶಾಲಿಯಾಗುತ್ತಾನೆ. ಪ್ರಾಣಾಯಾಮದ ಅಗತ್ಯತೆಯನ್ನ, ಅವಶ್ಯಕತೆಯನ್ನ ಮತ್ತೆ ಅದರ ಪ್ರಕ್ರಿಯೆಯಿಂದ ಆಗುವ ಲಾಭಗಳನ್ನ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಹೊರಕ್ಕೆ ಹರಿಯುವ ಜೀವಶಕ್ತಿಯನ್ನು ಹಿಮ್ಮೆಟ್ಟಿಸುವಲ್ಲಿ ವಿಜಯಶಾಲಿಯಾಗುತ್ತಾನೆ. ಅವನು ಆತ್ಮ ಮತ್ತು ಆತ್ಮದ ನೈಸರ್ಗಿಕ ಆಂತರಿಕ ಶಾಂತ ಕ್ಷೇತ್ರವನ್ನು ಪ್ರವೇಶಿಸುತ್ತಾನೆ. ಜೀವಶಕ್ತಿ ನಿಯಂತ್ರಣ ಹೊಂದಿರುವ ಯುಧಾಮ್ನಿಯು ಪಾಂಡವ ಸೈನ್ಯದಲ್ಲಿ ಅಮೂಲ್ಯವಾದ ಯೋಧನಾಗಿದ್ದು, ಅವನು ಇಂದ್ರಿಯ ಸೈನ್ಯವನ್ನು ನಿಶಸ್ತ್ರಗೊಳಿಸಿ ಶಕ್ತಿಹೀನಗೊಳಿಸುತ್ತಾನೆ. ಇನ್ನು ಪುರುಜಿತ್. ಪುರುಜಿತ್ ಅಂದರೆ ಅಕ್ಷರಶಃ ಹಲವರನ್ನು ವಶಪಡಿಸಿಕೊಳ್ಳುವುದು. ಪುರು ಅಂದ್ರೆ ಮೂಲ ಪ್ರಿ, ಹಲವು, ಮತ್ತು ಜಿತ್ ಅಂದ್ರೆ ಮೂಲ ಜಿ. ವಶಪಡಿಸಿಕೊಳ್ಳುವುದು, ತೆಗೆದುಹಾಕುವುದು ಅನ್ನುವ ಅರ್ಥ. ಅಂದ್ರೆ ಇಲ್ಲಿ ವಶಪಡಿಸಿಕೊಳ್ಳುವುದು ಅಂದ್ರೆ ತೆಗೆದುಹಾಕುವುದು ಅಂದ್ರೆ ಧ್ಯಾನದಲ್ಲಿ ವಶಪಡಿಸಿಕೊಳ್ಳುವುದು, ತೆಗೆದುಹಾಕುವುದು ಅನ್ನೋ ಅರ್ಥ. ಸೊ ರೂಪಕ ಉತ್ಪನ್ನವನ್ನು ನಾವು ತಗೊಂಡ್ರೆ ಪೌರಾಣ ಇಂದ್ರಿಯ ಅಧಿಷ್ಠತ್ರಾತ್ ದೇವಾನ್ ಜೇತಿ ಇತಿ. ಪೌರಾನ್ ಇಂದ್ರಿಯ ಅಧಿಷ್ಠಾತ್ರ ದೇವಾನ್ ಜೇತಿ ಇತಿ ಅಂದ್ರೆ ಇಂದ್ರಿಯಗಳನ್ನು ಆಳುವ ನಕ್ಷತ್ರ ಶಕ್ತಿಗಳ ಕೋಟೆಗಳನ್ನು ವಶಪಡಿಸಿಕೊಂಡವನು. ಸಂಸ್ಕೃತದ ಪದ ಪುರ್ ಅನ್ನುವ ಅಂದ್ರೆ ಕೋಟೆ ಅನ್ನುವ ಅರ್ಥ. ಮತ್ತು ಇಲ್ಲಿ ಮನಸ್ಸಿನ ಮತ್ತು ಅದರ ಇಂದ್ರಿಯ ಅಂಗಗಳ ಇಂದ್ರಿಯ ಭದ್ರಕೋಟೆಗಳನ್ನ ಸೂಚಿಸುತ್ತದೆ. ಇವುಗಳ ಕಾರ್ಯಗಳನ್ನ ಸೂಕ್ಷ್ಮ ಈ ಸೆರೆಬ್ರೋಸ್ಪೈನಲ್ ಕೇಂದ್ರಗಳಲ್ಲಿ ನಕ್ಷತ್ರ ಶಕ್ತಿಗಳಿಂದ ನಿಯಂತ್ರಿಸಲಾಗುತ್ತದೆ. ಸಂಸ್ಕೃತ ಮೂಲದಲ್ಲಿ ಜಿ ಎಂದರೆ ಅಧೀನಗೊಳಿಸು, ಒಡೆಯ ಎಂದರ್ಥ. ಜಿ ಅಂದರೆ ಅಧೀನಗೊಳಿಸು, ಒಡೆಯ ಎನ್ನುವ ಅರ್ಥ. ಸೊ ಗೀತಾ ಸಂದರ್ಭದಲ್ಲಿ ಉಲ್ಲೇಖಿಸಲಾಗಿರ್ತಕ್ಕಂಥ ಪುರುಜಿತ್ ಎಂದರೆ ದೇಹದ ಇಂದ್ರಿಯ ಕೋಟೆಗಳ ಅಂದ್ರೆ ಅನೇಕ ಇಂದ್ರಿಯ ಸೈನಿಕರ ಕರಗತ ಮಾಡಿಕೊಳ್ಳುವ ಅಥವಾ ನಿಗ್ರಹಿಸುವ ಒಂದನ್ನು ಸೂಚಿಸುತ್ತದೆ. ಸೊ ಗೀತಾ ಸಂದರ್ಭದಲ್ಲಿ ಪುರುಜಿತ್ ಎಂದರೆ ದೇಹದ ಇಂದ್ರಿಯ ಕೋಟೆಗಳ ಅನೇಕ ಅಂದ್ರೆ ಇಂದ್ರಿಯ ಸೈನಿಕರು ಏನಿದ್ದಾರೆ ಅವ್ರನ್ನ ಕರಗತ ಮಾಡಿಕೊಳ್ಳುವ ಅಥವಾ ಕಂಟ್ರೋಲ್ ಮಾಡುವ, ನಿಗ್ರಹಿಸುವ ಒಂದನ್ನು ಸೂಚಿಸುತ್ತದೆ. ಅಂದ್ರೆ ಪುರುಜಿತ್ ಅಂದ್ರೆ ಪತಂಜಲಿಯ ಪ್ರತ್ಯಾಹಾರವನ್ನು ಪ್ರತಿನಿಧಿಸುತ್ತಾನೆ. ಸೊ ಪ್ರತ್ಯಾಹಾರ ನಿಯಮ ಆಯ್ತು, ಆಸನ ಆಯ್ತು, ಪ್ರಾಣಾಯಾಮ ಆಯ್ತು, ಪ್ರತ್ಯಾಹಾರ ಏನು ಇದೆ ಆ ಪ್ರತ್ಯಾಹಾರವನ್ನು ಪ್ರತಿನಿಧಿಸುತ್ತದೆ. ಇಂದ್ರಿಯಗಳಿಂದ ಪ್ರಜ್ಞೆಯನ್ನು ಹಿಂತೆಗೆದುಕೊಳ್ಳುವುದು. ಪ್ರಾಣಾಯಾಮದ ಯಶಸ್ವಿ ಅಭ್ಯಾಸ ಅಥವಾ ಇಂದ್ರಿಯಗಳನ್ನು ಜೀವಂತಗೊಳಿಸುವ ಮತ್ತು ಅವುಗಳ ಸಂದೇಶಗಳನ್ನು ಮೆದುಳಿಗೆ ಸಾಗಿಸುವ ಜೀವಶಕ್ತಿಯ ಅಂದ್ರೆ ಆಸ್ಟ್ರಲ್ ಶಕ್ತಿಗಳ ನಿಯಂತ್ರಣದ ಫಲಿತಾಂಶ. ಭಕ್ತನು ಪ್ರತ್ಯಾಹಾರವನ್ನು ಪಡೆದಾಗ ಜೀವನವು ಇಂದ್ರಿಯಗಳಿಂದ ನಿಗ್ರಹಿಸಿ ಅಂದ್ರೆ ಆಫ್ ಆಗುತ್ತದೆ ಮತ್ತು ಮನಸ್ಸು ಮತ್ತು ಪ್ರಜ್ಞೆಯು ಸ್ಥಿರವಾಗಿರುತ್ತದೆ ಮತ್ತು ಆಂತರಿಕವಾಗಿರುತ್ತದೆ. ಪುರುಜಿತ್ ಅಂದರೆ ಅಂತರೀಕೀಕರಣವು ಯೋಗಿಗೆ ಮಾನಸಿಕ ಶಾಂತತೆಯ ಸ್ಥಿರತೆಯನ್ನು ಒದಗಿಸುತ್ತದೆ. ಕೊನೆಗೆ ಅವರು ಸಾರ ಕೊಡೋದೇನೆಂದ್ರೆ
ಪುರುಜಿತ್ ಅಂದರೆ ಅಂತರೀಕೀಕರಣವು ಯೋಗಿಗೆ ಮಾನಸಿಕ ಶಾಂತಿಯ ಸ್ಥಿರತೆಯನ್ನು ಒದಗಿಸುತ್ತದೆ. ಇದು ಇಂದ್ರಿಯ ಸೈನ್ಯದ ಪೂರ್ವಭಾವಿ ಅಭ್ಯಾಸಗಳು ಭೌತಿಕ ಪ್ರಪಂಚದ ಮೇಲೆ ಮನಸ್ಸಿನ ಹಠಾತ್ ಚದುರುವಿಕೆಯನ್ನು ತಡೆಯುತ್ತದೆ. ಪುರುಜಿತ್ ಅಂದ್ರೆ ಹೀಗೆ ಅವರು ಅರ್ಥವನ್ನ ಮಾಡ್ತಾರೆ. ಸೊ ಇಲ್ಲಿ ನಮಗೆ ಇದು ಟೆಕ್ನಿಕ್ಸ್ ಅಲ್ಲಿ ಓಮ್ ಟೆಕ್ನಿಕ್ ನಮಗೆ ಪ್ರತ್ಯಾಹಾರವನ್ನು ಒದಗಿಸುತ್ತೆ. ಏನು ಓಮ್ ಟೆಕ್ನಿಕ್ ನಾವು ಎಲ್ಲ ಇಂದ್ರಿಯಗಳನ್ನು ಕರ್ಣ ಮತ್ತು ಇದು ನೇತ್ರಗಳನ್ನೆಲ್ಲ ಬಂಧಿಸಿ ನಾವು ಹೊರಗೆ ಹರಿತಾ ಇರ್ತಕ್ಕಂಥ ಶಕ್ತಿಯನ್ನ ಒಳಮುಖವಾಗಿ ಕಳಿಸುವಂಥದ್ದು ಪ್ರತ್ಯಾಹಾರ. ಅದನ್ನ ನಮಗೆ ತುಂಬಾ ಸುಲಭವಾಗಿ ಸರಳವಾಗಿ ಮಾಡಿಕೊಟ್ಟಿದ್ದು ಗುರೂಜಿಯವರು ಓಮ್ ಟೆಕ್ನಿಕ್ ಅದು.